ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ನಾನವನ್ನು ಮಾಡಿ ಇವಾಗ ಹೊರಗಡೆ ಬಂದಿದ್ದೀನಿ. ಒಬ್ಬನೇ ಅಲೋನ್ ಆಗಿ ಹೋದರೆ ಎಷ್ಟು ಏನೋ ಒಂಥರ. ನಿಜವಾಗ್ಲೂ ಒಂದು ಶಾಪ್ ಇತ್ತು, ಅಲ್ಲಿ ಟೀ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಬಿಸ್ಕೆಟ್ ಇದೆಯಲ್ಲ, ತುಂಬ ದಿನ ಆಯಿತು ಅದರಲ್ಲೇ ತಿಂದಿಲ್ಲ ಅಂತ. ಬಟ್ ಆ ಶಾಪ್ ಹತ್ರ ತುಂಬಾ ಸಿಗ್ರೇಟು ಆ ರೀತಿ ಎಲ್ಲ ಮಾಡ್ತಾಯಿದ್ರು. ಓಕೆ ಗೈಸ್, ಇವಾಗ ನೋಡಿದ್ರಲ್ಲ ನನ್ನ ಮುಂದೆ ಟೀ ಇದೆ, ಆರಾಮಾಗಿ ಕುಡಿಯೋಣ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವಾಗ ತಾನೇ ವೇಕಪ್ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ತಾನೇ ಹಾಗೆ ಕುಂತಿದ್ದೀನಿ. ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ಮಾಡಬೇಕು ಗೈಸ್. ಏನು ಮಾಡಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಟಿಫನ್ ತಿನ್ನಬೇಕು ಅಂತಲೂ ಕೂಡ ಅನಿಸಿಲ್ಲ. ಸೊ ನಿಜವಾಗ್ಲೂ ಇವತ್ತು ಭಾನುವಾರ, ನೋಡೋಣ ಏನೇನು ಮಾಡ್ತೀನಿ ಏನೇನಿಲ್ಲ ಇಲ್ಲಿ ಆ ಪಿ ಜಿನಲ್ಲಿ ಅಂತ. ಮತ್ತು ಒಂದು ಸ್ವಲ್ಪ ಔಟ್ಸೈಡ್ ಹೋಗೋಣ ಅಂತ ಇದ್ದೀನಿ. ಏನು ಮಾಡೋದು ಏನು ಪ್ಲಾನ್ ಕೂಡ ಇಲ್ಲ ಇವತ್ತು ಏನು ಮಾಡೋದು ಅಂತ. ಸೊ ನೋಡೋಣ ಏನು ಮಾಡ್ತೀನಿ ಏನಿಲ್ಲ ಅಂತ. ನೀವು ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಆವಾಗ ಗೊತ್ತಾಗುತ್ತೆ ನೀವು ನಾನು ಎಲ್ಲೆಲ್ಲಿಗೆ ಹೋಗಿದ್ದೀನಿ ಏನೇನು ಮಾಡಿದ್ದೀನಿ ಅಂತ. ಬನ್ನಿ ಗೈಸ್, ಇವಾಗ ನೋಡೋಣ ಟಿಫನ್ ಏನಿದೆ, ಟಿಫನ್ ತಿನ್ನಲಿಕ್ಕೆ ಟ್ರೈ ಮಾಡೋಣ. ನೋಡೋಣ ಫಸ್ಟು ಅದು ಹೇಗಿದೆ ಅಂತ, ಆಮೇಲೆ ಡಿಸೈಡ್ ಮಾಡೋಣ ಗೈಸ್. ಓಕೆ ಗೈಸ್, ಜೊತೆಗೆ ಇವಾಗ ಸ್ವಲ್ಪ ರೆಕಾರ್ಡು ಕೂಡ ಇದೆ, ಅದನ್ನು ಬರಲಿಕ್ಕೆ ಟ್ರೈ ಮಾಡೋಣ. ಎಸ್ಟರ್ಡೇ ನೋಡಿದ್ರಲ್ವ ಒಂದು ವಿಡಿಯೋ ಬಂದಿತ್ತು, ಆ ವಿಡಿಯೋದಲ್ಲಿ ನಾವು ಔಟ್ಸೈಡನ್ನು ಹೋಗಿದ್ವಿ ಲ್ಯಾಪ್ಟಾಪನ್ನು ತೊಗೊಳ್ಳಿಕ್ಕೆ, ಅದಕ್ಕೆ ಬರೆಯೋಕ್ಕಾಗಿಲ್ಲ. ಸೊ ಇವಾಗ ಬರೆಯೋಣ ಬನ್ನಿ ಗೈಸ್. ಸ್ವಲ್ಪ ಜಾಸ್ತಿನೇ ಇದೆ, ಆದರೂ ಕೂಡ ಟ್ರೈ ಮಾಡೋಣ ಬರೀಲಿಕ್ಕೆ, ಇವತ್ತು ಮುಗಿಸ್ಲಿಕ್ಕೆ. ಆಫ್ಟರ್ನೂನ್ ಒಳಗಡೆ ಏನಾಗುತ್ತೆ ಚಾಲೆಂಜನ್ನು ತೊಗೊಂಡು ಮಾಡೋಣ ಬನ್ನಿ. ಓಕೆ ಗೈಸ್, ಇವಾಗ ರೆಕಾರ್ಡ್ ಎಲ್ಲ ಬರೆದು ಒಂದು ಸ್ವಲ್ಪ, ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ನಾನವನ್ನು ಮಾಡಿ ಇವಾಗ ಹೊರಗಡೆ ಬಂದಿದ್ದೀನಿ. ಬನ್ನಿ ಇವಾಗ ಹಿಂಗೆ ಅಡ್ಡಾಡ್ಕೊತ ಹೋಗೋಣ. ಆಫ್ಟರ್ನೂನು ಏನು ಮಾಡೋದು, ಇಲ್ಲಿ ಪಿ ಜಿನಲ್ಲಿ ಸ್ವಲ್ಪ ಬೇಜಾರಾಗ್ತಿದೆ. ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ಹಿಂಗೆ ಹೊರಗಡೆ ಹೋಗಿ ಹಾಗೆ ಬರೋಣ ಅಂತ. ಅಂದರೆ ನಮಗೆ ಬಿಸ್ಕೆಟು ಅಂತ ಅಂದರೆ ಓರಿಯೋ ಬಿಸ್ಕೆಟ್ ಇದೆಯಲ್ಲ, ಓರಿಯೋ ಆ ಬಿಸ್ಕೆಟು ತುಂಬಾ ಇಷ್ಟ. ಬಟ್ ಅದರಲ್ಲಿ ಶುಗರ್ ಆಗಲಿ ಅದು ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ಹೆಲ್ತು ಕೂಡ ನೋಡ್ಕೋಬೇಕಲ್ಲ. ಇಲ್ಲಿ ಪಿ ಜಿನಲ್ಲಿ ಏನಾದರೂ ಆದರೆ ಯಾರೂ ನೋಡೋರಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಹೆಲ್ತ್ ನಾವೇ ನೋಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಅದು ತಿನ್ನೋದನ್ನು ಬಿಟ್ಟಿದ್ದೀನಿ ಇವಾಗ. ಬನ್ನಿ ಇವಾಗ ಹೋಗೋಣ, ಏನು ಬಿಸ್ಕೆಟ್ ಇದೆ ಏನಾದರೂ ತೊಗೊಂಡು ಹಾಗೆ ಆ ಕಡೆಯಿಂದ ತಿನ್ಕೊಂಡು ಮತ್ತೆ ಬರೋಣ. ನಾನು ಅಂದ್ಕೊಂಡಿದ್ದೆ ಇವತ್ತು ಭಾನುವಾರ ಯಾವುದಾದ್ರೂ ಶಿವ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಏನು ಮಾಡ್ತೀರಾ, ಇಲ್ಲ ಗೈಸ್, ಇಲ್ಲಿ ಹತ್ರ ಯಾವುದು ಶಿವ ಟೆಂಪಲ್ ಇಲ್ಲ. ಇದ್ರೂ ಕೂಡ ಈ ಆಫ್ಟರ್ನೂನ್ ಇಲ್ಲ ಮಾರ್ನಿಂಗ್ ಹೋಗ್ಬೇಕು, ಇಲ್ಲ ಈವ್ನಿಂಗ್ ಹೋಗ್ಬೇಕು. ಹೋದ್ವಿ ಅಂತ ಅಂದರೆ ಆವಾಗ ಮಾತ್ರ ಓಪನ್ ಇರುತ್ತೆ. ಈ ಬಾಕಿ ಟೈಮ್ನಲ್ಲಿ ಈ ಥರ ಆಫ್ಟರ್ನೂನು ಆವಾಗ ಓಪನ್ ಇರಲ್ಲ ಗೈಸ್. ಏನಾದರೂ ಓಪನ್ ಇದ್ದರೂ ಕೂಡ ಪೂಜೆ ಮಾಡಿ ಹಾಗೆ ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ. ನೋಡೋಣ ಈವ್ನಿಂಗ್ ಆದರೆ ಹೋಗೋಣ ಅಂತ ಗೈಸ್, ಓಕೆನಾ? ಓಕೆ ಗೈಸ್, ಇವಾಗ ಅಂಗಡಿ ಹತ್ರ ಬಂದೆ. ಬನ್ನಿ, ಸನ್ಫಿಸ್ಟ್ ಬಿಸ್ಕೆಟ್ ಇದೆನಾ ನೋಡೋಣ. ಸನ್ಫಿಸ್ಟ್ ಬಿಸ್ಕೆಟ್ ಇದೆನಾ, ರೆಡ್ ಕಲರ್. ಓಕೆ ಗೈಸ್, ಅಲ್ಲಿ ಶಾಪಲ್ಲಿ ಬಿಸ್ಕೆಟನ್ನು ತೊಗೊಂಡ್ಬಂದಿದ್ದೀನಿ. ಎಂಜಾಯ್ ವಿತ್ ದಿಸ್ ಬಿಸ್ಕೆಟ್, ಟುಡೇ ಈಸ್ ಎಂಜಾಯ್ ವಿತ್ ದಿಸ್ ಬಿಸ್ಕೆಟ್. ಬನ್ನಿ ಇವಾಗ ಹೋಗೋಣ, ಹಾಗೆ ಮಾತಾಡ್ತಾ ಹೋಗೋಣ. ಹಿಂಗೆ ಒಬ್ಬನೇ ಅಲೋನಾಗಿ ಹೋದರೆ ಎಷ್ಟು ಏನೋ ಒಂಥರ. ಬನ್ನಿ, ನೆರಳು ಕೂಡ ಇದೆ, ಆರಾಮಾಗಿ ಹೋಗಿ ಬರೋಣ. ಒಂದು ಶಾಪ್ ಇತ್ತು, ಅಲ್ಲಿ ಟೀ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಬಿಸ್ಕೆಟ್ ಇದೆಯಲ್ಲ, ತುಂಬ ದಿನ ಆಯಿತು ಅದರಲ್ಲೇ ತಿಂದಿಲ್ಲ ಅಂತ. ಬಟ್ ಆ ಶಾಪ್ ಹತ್ರ ತುಂಬಾ ಸಿಗ್ರೇಟು ಆ ರೀತಿ ಎಲ್ಲ ಮಾಡ್ತಾಯಿದ್ರು. ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ನನಗಂತೂ ಸಿಗ್ರೇಟು ಅಥವಾ ಬೀಡಿ ಸ್ಮೆಲ್ ಅಂತ ಅಂದರೆ ನಮ್ಮ ಮನೆಗೂ ಅಷ್ಟೇ, ನಮ್ಮ ಅಪ್ಪಾಜಿಯವ್ರಿಗೆ ಹೇಳ್ತಾ ಇದ್ದೆ, ಏನಾದರೂ ಊಟ ಮಾಡಬೇಕಾದ್ರೆ ಅಥವಾ ನಾರ್ಮಲಾಗಿ ಕುತ್ಕೊಂಡಾಗವಾಗಲೂ ಏನಾದರೂ ಈ ರೀತಿ ಸಿಗ್ರೇಟ್ ಬೀಡಿ ಈ ರೀತಿ ಸೇರ್ತಾ ಇದ್ದರೆ ನಿಜವಾಗ್ಲೂ ನಾನು ಹೊರಗೆ ಎದ್ದೋಗಿ ಈ ರೀತಿ ಅಂತ ಹೇಳ್ಬಿಡ್ತಾ ಇದ್ದೆ. ಸೊ ಆ ಶಾಪ್ ಹತ್ರನೂ ಕೂಡ ತುಂಬಾ ಜನ ಆ ರೀತಿ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವಾಗ ಬೇರೆ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಬನ್ನಿ, ಅಲ್ಲಿ ಏನಾದರೂ ಸಿಗುತ್ತಾ, ಅಲ್ಲೂ ಕೂಡ ಅದೇ ಥರ ಇತ್ತು ಅಂತ ಅಂದರೆ ಏನೂ ಬೇಡ ಗೈಸ್, ಹಂಗೆ ಇದ್ರೂ ಪರವಾಗಿಲ್ಲ. ಬಟ್ ಆ ಥರ ಇರೋ ಪ್ಲೇಸ್ಗೆ ಅಂತೂ ನಾನು ಶಾಪಿಗೆ ಅಂತೂ ಹೋಗಲ್ಲ. ಸೊ ಬನ್ನಿ ಇವಾಗ ಎಲ್ಲಿ ಫ್ರೀ ಇರುತ್ತೆ ನೋಡೋಣ, ಅಲ್ಲಿ ಹೋಗಿ ಟೀ ತೊಗೊಂಡು ತಿನ್ನೋಣ. ಓಕೆ ಗೈಸ್, ಇವಾಗ ನೋಡಿದ್ರಲ್ಲ ನನ್ನ ಮುಂದೆ ಟೀ ಇದೆ, ಆರಾಮಾಗಿ ಕುಡಿಯೋಣ. ಬನ್ನಿ, ಇವಾಗ ತುಂಬ ದಿನ ಆಯಿತು ನಾನು ಬಿಸ್ಕೆಟ್ನ ತಿಂದಿದ್ದಿಲ್ಲ. ಈ ಟೀನಲ್ಲಿ ಮನೇಲಿದ್ದವಾಗ ತಿಂತಾಯಿದ್ದೆ, ಬಟ್ ಇಲ್ಲಿ ತಿಂದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಟ್ರೈ ಮಾಡೋಣ ಅಂತ. ಅಂದರೆ ಹಳೆಯ ನೆನಪುಗಳು ನೆನಪಾಗುತ್ತೆ. ನಾವು ಸಣ್ಣವರಿದ್ದವಾಗ ಯಾವ ರೀತಿ ತಿಂತಾಯಿದ್ವಿ, ನಮ್ಮ ಮನೇಲಿ ಮಾಡತಕ್ಕಂಥ ಟೀನಲ್ಲಿ ಬಿಸ್ಕೆಟ್ನ. ಆವಾಗ ಜಾಸ್ತಿ ಪಾರ್ಲೆ ತಿಂತಾಯಿದ್ವಿ. ಇವಾಗ ಸನ್ಫಿಸ್ಟನ್ನು ತೊಗೊಂಬಂದಿದ್ದೀನಿ.
ಬನ್ನಿ ಇವಾಗ ತಿಂತಾ ಹೋಗೋಣ ಹೇಗಿದೆ ಅಂತ ನೋಡೋಣ. ತಿನ್ನೋಕ್ಕಿಂತ ಮುಂಚೆ ಬಿಸಿ ಬಿಸಿ ಇರುವಾಗ ಸ್ವಲ್ಪ ಕುಡಿದ್ಬಿಡೋಣ, ಟೇಸ್ಟ್ ಹೇಗಿದೆ ಅಂತ ಚೆಕ್ ಮಾಡೋಣ. ಟೇಸ್ಟ್ ಮಾತ್ರ ಮಸ್ತ್ ಇದೆ ಗೈಸ್ ಆಯಿತಾ. ಕಾಫಿಯನ್ನು ತೊಗೊಳ್ತಾ ಇದೆ, ಬಟ್ ಬಿಸ್ಕೆಟನ್ನು ತಿನ್ನಬೇಕು ಈ ರೀತಿ ಅಂತ, ಸೊ ಅದಕ್ಕೋಸ್ಕರ ಟೀಯನ್ನು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಬಿಸ್ಕೆಟನ್ನು ಟ್ರೈ ಮಾಡೋಣ. ಬನ್ನಿ ಗೈಸ್ ಇವಾಗ ತಿನ್ನೋಣ, ನೋಡೋಣ ಟೇಸ್ಟ್ ಹೇಗಿದೆ ಅಂತ ಟ್ರೈ ಮಾಡೋಣ. ತಿಂತಾ ಇದ್ದೀನಿ ಫಸ್ಟ್ ಬಿಸ್ಕೆಟ್. ನಿಜ ತುಂಬ ದಿನ ಆಗಿತ್ತು ಗೈಸ್ ಆಯಿತಾ. ಯಾರ್ಯಾರು ಪಿ ಜಿನಲ್ಲಿದ್ದೀರಾ, ಹಾಸ್ಟೆಲ್ನಲ್ಲಿದ್ದೀರಾ ಅವರೆಲ್ಲ ಬೇಕಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಗಿ ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಇದ್ದೀನಾ ಏನು ಅಂತ. ಸೊ ತುಂಬಾ ಈ ರೀತಿ ತಿಂದಿದ್ದಿಲ್ಲ ನಾನು, ಎಷ್ಟೋ ಮಂತ್ಸ್ ಆಯಿತು ಗೈಸ್ ಆಯಿತಾ. ಎಷ್ಟೋ ಮಂತ್ಸ್ ಆದಮೇಲೆ ನಾನು ಇವಾಗ ಈ ರೀತಿ ತಿಂತಾ ಇರೋದು. ನಿಮಗೂ ಕೂಡ ಹಳೆ ನೆನಪು ಈ ರೀತಿ ನೆನಪಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ನಾನು ಕೂಡ ನೋಡ್ತೀನಿ ಯಾರ್ಯಾರಿಗೆ ನೆನಪಿದೆ ಅಂತ. ಓಕೆ ಗಾಯ್ಸ್, ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಮಾಡತಕ್ಕಂಥ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಈ ರೀತಿ ಟ್ರೈ ಮಾಡಿ. ನಾನು ಇವಾಗ ಇದೆಷ್ಟು ತಿಂದು ಮತ್ತೆ ಸಿಗ್ತೀನಿ ಗಾಯ್ಸ್.